ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮೊದಲನೇದಾಗಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನೋಡ್ರಿ ಗಣೇಶ ಹಬ್ಬ ಐತಿ, ಗಣೇಶ ಚತುರ್ದಶಿ. ಸೊ ಬೆಳಗ್ಗೆನೇ ವ್ಲಾಗ್ನ ಶುರು ಮಾಡ್ಕೊಂಡಿನಿ. ಆ್ಯಕ್ಚುಲಿ ನಾನು ಇವತ್ತು ನೆಸಿಗ್ನಾಗೆ ಎದ್ದೀನಿ, ಒಂದು 4-5 ಗಂಟೆ ಸಮೀಪ ಆಗಿತ್ತು ನೋಡ್ರಿ. ಸೊ ಎದ್ದು ಎಲ್ಲ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸ್ಕೊಂಡಿನಿ, ಕಸ ಹೊಡ್ಗೀನಿ, ಪರ್ಶಿ ಒರೆಸೀನಿ. ಆಮೇಲೆ ಇವು ನೋಡ್ರಿ ಎಲ್ಲ ಹಸ್ಕಿ ತೊಳೆದು ಹಾಕೀನಿ. ಯಾಕಂದ್ರೆ ಇವತ್ತು ನಾನು ಪೂಜೆ ಮಾಡಕತ್ತೀನಂತ ಆಲ್ರೆಡಿ ನಿನ್ನೆ ವಿಡಿಯೋ ಒಳಗೆ ಶೇರ್ ಮಾಡ್ಕೊಂಡಿನಿ. ಗಣೇಶ ಚತುರ್ದಶಿ ಅಂದು ಮಾಡುವಂಥ 21 ದಿನದ ವ್ರತ ನಾನು ಇವತ್ತಿಂದ ಮಾಡಾಕತ್ತೀನಿ. ಹಾಗಾಗಿ ಎಲ್ಲ ಹಸ್ಕಿ ತೊಳ್ಕೊಂಡಿವಿ. ನಿನ್ನೆ ಹೊರಗಡೆ ಮುಂದ್ಗಡೆ ಆಮೇಲೆ ಹಿಂದ್ಗಡೆ ಎರಡೂ ಕಡೆ ಎಲ್ಲ ರಂಗೋಲಿ ಹಾಕಿ ಎಲ್ಲ ಕಟ್ಟಿ ಎಲ್ಲ ತೊಳ್ಕೊಂಡು ರಂಗೋಲಿ ಹಾಕಿ ನೋಡ್ರಿ. ಇಲ್ಲೇ ನನ್ನದು ಟೈಮ್ ಹೋಗ್ಬಿಡ್ತದೆ ಜಾಸ್ತಿ, ಒಂದು ಅರ್ಧ ಗಂಟೆವರೆಗೂ. ಯಾಕಂದ್ರೆ ಮುಂದ್ಗಡೆ ಎಲ್ಲ ಸ್ಟೆಪ್ಸ್ ಎಲ್ಲ ಕಸ ಹುಡುಗಿ, ಆಮೇಲೆ ಈ ಕಡೆ ಹಿಂದ್ಗಡೆ ಎಲ್ಲ ಕಸ ಹುಡುಗಿ ರಂಗೋಲಿ ಹಾಕ್ಬೇಕಂದ್ರೆ ಲೇಟ್ ಆಗ್ತದೆ. ಒಳಗಡೆ ಎಲ್ಲ ನೋಡ್ರಿ ಎಲ್ಲ ಗ್ಯಾಸ್ ಕಟ್ಟಿ ಎಲ್ಲ ತೊಳ್ಕೊಂಡು ಕಸ ಪರ್ಶಿ ಎಲ್ಲ ಆಲ್ಮೋಸ್ಟ್ ಎಲ್ಲ ಕೆಲಸ ಆಗೈತಿ. ಆಮೇಲೆ ಸ್ನಾನನೂ ಆಗೈತಿ. ಈಗ ಪೂಜಾದ ತಯಾರಿ ಮಾಡ್ಬೇಕು ನೋಡ್ರಿ. ನಾನು ಇನ್ನೀ ವಿಡಿಯೋ ಒಳಗೆಲ್ಲ ಹೇಳೀನಿ ಯಾವ ರೀತಿಯಾಗಿ ಈ ಒಂದು 21 ದಿನದ ವ್ರತ ಮಾಡಬೇಕು ಅಂಥೇಳಿ. ಈಗ ಜಗಲಿ ಪೂಜೆ ಮಾಡ್ಕೋಬೇಕು ನೋಡ್ರಿ. ಫಸ್ಟ್ ಮೊದಲನೇದಾಗಿ ಜಗಲಿ ಪೂಜೆ ಮಾಡ್ಕೋತೀನಿ. ಆಮೇಲೆ ಇದು ನೋಡ್ರಿ, ನಾನು ಗಣೇಶ ಪೂಜೆ ಮಾಡೋಕ್ಕೆ ನಮ್ಮನೆಯವರೆಲ್ಲ ತೊಗೊಂಬಂದಾರ ಗೆಜ್ಜಿ ವಸ್ತ್ರ ಕಲ್ಸಕ್ರಿ ಅದು. ಸೊ ಅದನ್ನು ತೆಗೆದಿಡಾಕತ್ತೀನಿ. ಈ ಫಸ್ಟ್ ಬಾರಿ ಈಗ ಪಟ ಎಲ್ಲ ಜಗಲಿ ಪೂಜೆ ಮಾಡ್ಕೊಳ್ಳೋಣಂತ. ಜಗಲಿ ಪೂಜೆ ಮಾಡ್ಕೊಂಡು ಆಮೇಲೆ ಆ ಕಡೆ ಗಣಪತಿ ಪೂಜೆ ಯಾವ ರೀತಿಯಾಗಿ ಮಾಡೋದಂತ ಇವತ್ತಿನ ವಿಡಿಯೋ ಒಳಗೆ ತೋರಿಸ್ತೀನಿ. ನೀವು ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಈ ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ. ಈ 21 ದಿನದ ವ್ರತ ಯಾವ ರೀತಿಯಾಗಿ ಮಾಡಬೇಕು ಪೂಜಾ ಎಲ್ಲಾನು ಕಂಪ್ಲೀಟ್ ಆಗಿ ಅನ್ನೋದನ್ನು ನಾನು ನಿನ್ನೆ ವಿಡಿಯೋ ಅಪ್ಲೋಡ್ ಮಾಡೀನಿ ನೋಡ್ರಿ. ಇದ್ರ ಬಗ್ಗೆ ಪ್ರತಿಯೊಂದನ್ನು ನಾನು ಅದರೊಳಗೆ ಶೇರ್ ಮಾಡ್ಕೊಂಡಿನಿ. ಯಾವ ರೀತಿಯಾಗಿ ಪೂಜೆ ಮಾಡಬೇಕು, ಯಾವ ದಿನ ಮಾಡಬೇಕು ಅನ್ನೋದನ್ನು ಶೇರ್ ಮಾಡ್ಕೊಂಡಿನಿ. ನೀವು ಹೋಗಿ ಬೇಕಂದ್ರೆ ಚೆಕ್ಔಟ್ ಮಾಡಿರಿ. ಆ್ಯಂಡ್ ಇದು ನೋಡ್ರಿ ಇವತ್ತಿನ ದಿನಾನೇ ಹಿಡಿಬೇಕು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಗಣೇಶ ಕೂಡಿಸೋ ದಿನಾನೇ ಹಿಡಿಬೇಕು. ಒಬ್ಬೊಬ್ಬರು ಸಂಕಷ್ಟಿ ದಿನ, ಮಂಗಳವಾರ ಸಂಕಷ್ಟಿ ಅದು ಬಂದಿರ್ತದಲ್ಲ, ಅವಾಗೂ ಹಿಡಿತಾರ. ಬಟ್ ಎಲ್ಲಕ್ಕಿಂತ ಒಳ್ಳೆಯದು ಇವತ್ತು ಮಾಡ್ಬೇಕು ನೋಡ್ರಿ. ಅಂದ್ರೆ ಗಣೇಶ ಕೂಡಿಸೋ ದಿನಾನೇ ಈ ಒಂದು ವ್ರತನ ಹಿಡಿಬೇಕು. 21 ದಿನದ ವ್ರತನ ಭಾಳ ಚಲೋ ನೋಡ್ರಿ. ಈ ಪೂಜೆ ಮಾಡಿದ್ರೆ ವರಸಿದ್ಧಿ ವಿನಾಯಕ ವ್ರತ ಅಂತ ಹೇಳಿ ಅಂತಾರೆ. ಸೊ ಏನೇ ನಾವು ವರ ಕೇಳ್ಕೊಂಡ್ರು ಆ ದೇವರು ವರ ಕೊಡ್ತಾನಂತ ಹೇಳ್ಬೋದು. ಈ ದಿನ ನಾವು ಪೂಜೆ ಮಾಡಿದ್ವಿ ಅಂದ್ರೆ ಸೊ ಸಂಕಲ್ಪ ಮಾಡಿಕೊಂಡು ಈ ಒಂದು ಪೂಜೆನ ಮಾಡಬೇಕಾಗ್ತದೆ. ನಮ್ಗೇನು ಬೇಕಿಲ್ಲ ಅದು. ಸೊ ಹಂಗಾಗಿ ನಾನು ಇದು 3ನೇ ವರ್ಷ ನೋಡ್ರಿ. ಆ್ಯಕ್ಚುಲಿ 2 ವರ್ಷ ಆಲ್ರೆಡಿ ಆಗೈತಿ ಈಗ. ಆ್ಯಂಡ್ ಹೋದ ವರ್ಷ 2 ವರ್ಷ ನಾನು ಗ್ಯಾಪ್ ಮಾಡಿರಲಿಲ್ಲ. ಯಾಕಂದ್ರೆ ನನ್ನ ಮಗ ಇನ್ನು ಸಣ್ಣವನಿದ್ದ ಭಾಳ. ಹಾಗಾಗಿ ನಾನು ಈ ಒಂದು ವ್ರತನ ಮಾಡಿರಲಿಲ್ಲ. ಚಂತನ ಉಪವಾಸ ಇರ್ಬೇಕು ನೋಡ್ರಿ ಬೆಳಗ್ಗೆಯಿಂದ ರಾತ್ರಿವರೆಗೂ. ಹಾಗಾಗಿ ನಾನು ಈ ಪೂಜೆನ ಮಾಡಿದ್ದಿಲ್ಲ. ಎರಡೇ ವರ್ಷ ಮಾಡಿ ಗ್ಯಾಪ್ ಮಾಡಿದ್ದೆ. ಸೊ ಈ ವರ್ಷ ನಾನು ಕಂಪ್ಲೀಟ್ ಮಾಡಾಕತ್ತೀನಿ ನೋಡಿದ್ರಿ. ಮುಂದಿನ ವರ್ಷ ಗಣಪತಿ ಶಕ್ತಿ ಕೊಟ್ಟನು ಇದೇ ರೀತಿಯಾಗಿ ಮುಂದುವರ್ಸ್ಕೊಂಡು ಹೋಗುವುದಂತಂದ್ರೆ ನಾನು ಮತ್ತೆ ನೆಕ್ಸ್ಟ್ ವರ್ಷನೂ ಈ ಒಂದು ವ್ರತನ ಮಾಡ್ತೀನಿ ನೋಡೋಣ್ರಿ. ಈಗ ನಾನು ಯಾವುದು ಸಂಕಲ್ಪ ಮಾಡಿಕೊಂಡು ಈ ಪೂಜೆನ ಹಿಡಿಯತ್ತೀನಿ ಅದು ಆದಷ್ಟು ಜಲ್ದಿ ಗಣೇಶ ನೆರವೇರಿಸ್ತಾನಂತೇಳಿ ಅಂದ್ಕೊಂಡಿನಿ. ಎಲ್ಲನೂ ಒಳ್ಳೇದಾಗಲಿ, ಒಟ್ಟು ಎಲ್ರಿಗೂ ಒಳ್ಳೇದಾಗಲಿ, ಎಲ್ಲನೂ ಒಳ್ಳೇದಾಗಲಿ ಅಂಥೇಳಿ ಬೇಡ್ಕೊಳ್ಳೋಣಂತ. ಈಗ ನೋಡ್ರಿ ಜಗಲಿ ಪೂಜೆ ಎಲ್ಲನೂ ಆಯಿತು. ಫಸ್ಟ್ ನಾವು ಜಗಲಿ ಪೂಜೆನೇ ಮಾಡ್ಕೋಬೇಕು. ಸೊ ಮಾಡ್ಕೊಂಡು ಎಲ್ಲ ನಾವು ದೇವರ ಮೂರ್ತಿಗಳೆಲ್ಲ ಒಂದೇ ಸೈಡ್ ಇಟ್ಕೋಬೇಕಾಗ್ತದೆ ನೋಡ್ರಿ. ಯಾಕಂದ್ರೆ ಒಂದು ಕಡೆ ಪೂರ್ತಿ ಜಾಗ ಖಾಲಿ ಬಿಡಬೇಕು ಗಣೇಶನ ಪೂಜೆ ಮಾಡಾಕ. ನಾನು ನಿನ್ನೆ ವಿಡಿಯೋ ಒಳಗೆ ಹೇಳಿದ್ದೆ ನಿಮ್ಗೆ, ಜಗಲಿ ದೊಡ್ಡದಿದ್ರೆ ನೀವು ಅದೇ ಜಗಲಿ ಒಳಗೆ ಗಣಪತಿ ಪೂಜೆ ಮಾಡ್ಕೋಬೋದು. ಸಣ್ಣದಿತ್ತಪ್ಪ ಅಂದ್ರೆ ನೀವು ಅಲ್ಲೇ ದೇವ್ರ ಜಗಲಿ ಕೆಳಗೆ ಮಾಡೋದು ಇರ್ತಾವಲ್ಲ, ಅಲ್ಲಿ ನೀವು ಮಣಿ ಇಟ್ಟು ಮಾಡ್ಕೋಬಹುದು ಅಂಥೇಳಿ. ಸೊ ಈಗೆಲ್ಲನೂ ನಾನು ಒಂದೇ ಕಡೆ ದೇವ್ರ ಮೂರ್ತಿಗಳು ಇಟ್ಕೊಂಡಿನಿ ಕೆಳಗಡೆ ಲೆಫ್ಟ್ ಸೈಡ್. ಈಗ ಈ ಕಡೆ ರೈಟ್ ಸೈಡ್ ನಾನು ಗಣೇಶನ ಮೂರ್ತಿಯನ್ನು ಇಟ್ಟು ಯಾವ ರೀತಿಯಾಗಿ ಪೂಜೆ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ. ಈಗ ಜಗಲಿ ಪೂಜೆ ಎಲ್ಲ ಕಂಪ್ಲೀಟ್ ಆಯ್ತು ನೋಡ್ರಿ. ಅಂದ್ರೆ ಇನ್ನ ದೀಪ ಹಚ್ಚಿಲ್ಲ, ಬರೀ ಎಲ್ಲ ಫೋಟೋಗಳು ದೇವ್ರ ಮೂರ್ತಿಗಳೆಲ್ಲ ತೊಳ್ಕೊಂಡು ಕುಂಕುಮ ಅರ್ಶನ ಹಚ್ಚಿ ಹೂವು ಅದು ಏರಿಸಿ ರೆಡಿ ಮಾಡಿ ಇಟ್ಟೀನಿ. ಈಗ ನೆಕ್ಸ್ಟ್ ಈ ಕಡೆ ಗಣಪತಿ ಪೂಜಾಕ್ಕೆ ತಯಾರಿ ಮಾಡ್ಕೊಳಕತ್ತೀನಿ. ನಿನ್ನೆ ವಿಡಿಯೋ ಒಳಗೆ ನಾನು ಕಂಪ್ಲೀಟಾಗಿ ಶೇರ್ ಮಾಡ್ಕೊಂಡಿನಿ. ಬಟ್ ಅದು ಗೊತ್ತಾಗಲ್ರಿ ಯಾವ ರೀತಿಯಾಗಿ ನಾ ಮಾಡ್ತೀನಿ ಅಂತೇಳಿ. ಹಾಗಾಗಿ ನಿಮ್ಗೆಲ್ಲರಿಗೂ ವಿಡಿಯೋ ಮಾಡಿ ತೋರಿಸ್ಬೇಕಂತೇಳಿ ಕ್ಯಾಪ್ಚರ್ ಮಾಡ್ಕೊಳಕತ್ತೀನಿ. ಸ್ಟ್ಯಾಂಡ್ ಹಾಕಿ ನಾನು ಮೊಬೈಲ್ ಇಟ್ಟು ನನ್ನ ಪಾಡಿಗೆ ನಾನು ಪೂಜೆ ಮಾಡಾಕತ್ತಿದ್ದೆ. ಈಗ ನೋಡ್ರಿ ಫಸ್ಟ್ ಒಂದು ನಾನು ನಿನ್ನೆ ವಿಡಿಯೋ ಒಳಗೆ ಹೇಳಿಲ್ಲ, ಒಂದು ದೊಡ್ಡದು ಬುಟ್ಟಿ ಥರ ತೊಗೋಬೇಕಂಥೇಳಿ. ಮೀಡಿಯಮ್ ನೋಡ್ರಿ, ಅಷ್ಟು ದೊಡ್ಡದಿಲ್ಲ. ಸೊ ಬುಟ್ಟಿ ಅದ್ರ ತೊಗೊಂಡು ಅದ್ರ ತುಂಬ ಅಕ್ಕಿ ಹಾಕೋಬೇಕ್ರಿ. ಅಕ್ಕಿ ಹಾಕೊಂಡು ಆಮೇಲೆ ನೆಕ್ಸ್ಟ್ ನಮ್ಮ ಗಣಪತಿ ನೋಡ್ರಿ ಮೂರ್ತಿ ಈಗ ತೋರಿಸಿದೆ ಅಲ್ಲಿ ನಿಮ್ಗೆ, ಬೆಳ್ಳಿ ಗಣಪ. ಸಣ್ಣನಿದಾನ್ರಿ ನಮ್ಮ ಗಣಪ, ಇಷ್ಟೇ ಸಣ್ಣ ಮೂರ್ತಿ ಐತೆ ನಮ್ಮದು. ಹಾಗಾಗಿ ನಾನು ಅದರಷ್ಟೇ ಬಟ್ಲ ತೊಗೊಂಡಿನಿ. ಕೆಳಗಡೆ ನೋಡ್ಬೋದು ನೀವು, ಒಂದು ಬುಟ್ಟಿ ಇಟ್ಟು ಅದ್ರೊಳಗೆ ಅಕ್ಕಿ ಹಾಕೊಂಡು ಅದ್ರ ಮ್ಯಾಗ ಮತ್ತೊಂದು ಬಟ್ಲ ಇಟ್ಕೊಂಡು ಅದ್ರ ಫುಲ್ ಮತ್ತೆ ಅಕ್ಕಿ ಹಾಕೊಂಡಿನಿ. ಸೊ ನೆಕ್ಸ್ಟ್ ಈಗ ಗಣಪತಿ ಮೂರ್ತಿ ಎಲ್ಲನೂ ತೊಳ್ಕೊಂಡು ನಾನು ಅದಕ್ಕೆ ಕುಂಕುಮ ಅರ್ಶನ ಹಚ್ಚಿ ಇಟ್ಬಿಟ್ಟಿನಿ ಈಗ ಬಟ್ಲದ ಒಳಗೆ ಅಕ್ಕಿ ಮೇಲೆ. ಸೊ ನೆಕ್ಸ್ಟ್ ನೋಡ್ರಿ ಈಗ ದಾರ
ಈ ಹಂಗನೂಲೇನೋ ಅಂತಾರೆ, ಹಂಗನೂಲ್ ಅಂಥೇಳಿ ಈ ದಾರ ತೊಗೋಬೇಕ್ರಿ. ಇದನ್ನ ನಾನು ತೋರ್ಸಾತೀನಿ ನೋಡ್ರಿ. ಈಗ ನಮ್ಮ ಕೈಗೆ ಎಷ್ಟು ಹಿಡಿತದಲ್ಲ ಅಷ್ಟು ನಾವು 5 ಎಳೆ ಸುತ್ಕೋಬೇಕು, 5 ಲೈನ್ ಸುತ್ಕೋಬೇಕು. ನಮ್ದು ಗಣಪ ಸಣ್ಣವನ್ನ ಇದಾನ, ಸಣ್ಣದೈತಿ ಮೂರ್ತಿ, ಹಾಗಾಗಿ ನಾನು ಸಣ್ಣದೇ ನನ್ನ ಕೈ ಎಷ್ಟೈತಲ್ಲ ಅಷ್ಟು ಮಾಡ್ಕೊಂಡಿನಿ 5 ಎಳೆ ದಾರ. ಸೊ ಇದನ್ನ ಈಗ ಹಾಕ್ಬೇಕು ನೋಡ್ರಿ. ಹಾಕುವಾಗ ನಾವು ಸಾವಕಾಶಿ ಹಾಕಬೇಕು, ಮತ್ತು ಡೈಲಿನೂ ಹಾಕುವಾಗೂ ಆಮೇಲೆ ತೆಗಿವಾಗ ಸಾವಕಾಶಿ ತೆಗಿಬೇಕು, ಅದೇನು ಸ್ವಲ್ಪನೂ ಅಳಗಾಡಂಗಿಲ್ಲ. ಆ್ಯಂಡ್ ಈಗ ಅದು ದಾರ ಮಾಡ್ಕೊಂಡು ಇಟ್ಕೊಂಡೆ. ಮತ್ತು ಈ ಕಡೆ ನೋಡ್ರಿ ಅಡ್ಕೆ ಬೆಟ್ಟನೂ ಇಟ್ಕೋಬೇಕು. ಮೂರ್ತಿ ಇರಲಿ ಬಿಡಲಿ ನಾವು ಅಡ್ಕೆ ಬೆಟ್ಟನ ಇಟ್ಕೋಬೇಕಾಗ್ತದೆ. ಸೊ ಅದು ಅಡ್ಕೆ ಬೆಟ್ಟಕ್ಕೂ ಕುಂಕುಮ ಅರ್ಶಿನ ಹಚ್ಚಿ ನಾನು ಗಣೇಶನ ಬಲಭಾಗ ಬರೋ ಹಂಗೆ ಇಟ್ಟೀನಿ. ಸೊ ಇಟ್ಟು ನೋಡ್ರಿ ಈಗ ಗಣೇಶನ ಮೂರ್ತಿಗೆ ಅದು ದಾರ ಏನು ಮಾಡ್ಕೊಂಡಿಲ್ಲ, ಅದು 5 ಎಳೆದು ಅದನ್ನು ಹಾಕ್ಕೊಂಡೆ. ಸೊ ಈಗ ನೆಕ್ಸ್ಟ್ ಈ ಗೆಜ್ಜೆ ವಸ್ತ್ರ ನೋಡ್ರಿ. ಗೆಜ್ಜೆ ವಸ್ತ್ರ ಇದನ್ನು ಎಣಿಸಿ ಹಾಕೋಬೇಕು. ನನಗೆ ನಿನ್ನೆ ವಿಡಿಯೋ ಅಪ್ಲೋಡ್ ಮಾಡಿಲ್ಲ, ಅದ್ರೊಳಗೆ ಕೇಳಿರಿ ದಿನಾಲೂ ಹಾಕ್ಬೇಕೇನಂತ. ಸೊ ಹೌದು ನೋಡ್ರಿ, ದಿನಾಲೂ ಹಾಕಬೇಕು. ನಿಮ್ಗೆ ಅಂಗಡಿ ಒಳಗೆ ಇದನ್ನು ತರಕಾಗ್ಲಿಕ್ಕೆ ಮನೆ ಒಳಗೆ ಮಾಡ್ಕೋಬೋದು ನೀವು. ಸೊ ಮನೆ ಒಳಗೆ ಮಾಡ್ಕೊಂಡು ಇಟ್ಕೋರಿ. ನೋಡ್ರಿ ನಾ ಎಣಿಸ್ಕೊಳತ್ತಿಲ್ಲ, ಈ ಥರ ನೀವು 21 ಸರಿಯಾಗಿ ಎಣಿಸ್ಕೊಂಡು 21 ಎಲ್ಲಿ ಮುಗಿತದಲ್ಲ ಅಲ್ಲಿ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ದೇವ್ರಿಗೆ ಹಾಕಬೇಕು. ಇದು ಹತ್ತಿಲೇ ಮನೆಯೊಳಗೂ ಮಾಡ್ಕೋಬೋದು. ಸೊ ನೀವು ಅಡ್ವಾನ್ಸಾಗಿ ಜಾಸ್ತಿ ಮಾಡ್ಕೊಂಡು ಇಟ್ಕೊಂಡ್ಬಿಡ್ರಿ, ದಿನ ನಿಮ್ಗೆ ಯೂಸ್ ಆಗ್ತದೆ. ಇದು ಹೊರಗಡೆಯಿಂದ ತರಕ್ಕೆ ಹೋದ್ವಿ ಅಂದ್ರೆ ಭಾಳ ಐತ್ರಿ ರೇಟ್. ಒಂದು ಪ್ಯಾಕೆಟ್ಗೆ 30 ರೂಪಾಯಿನೂ ಐತಿ ಅಂತ. ಸೊ ಹಂಗಾಗಿ ಈ ಸಲ ನಾವು ಹೊರಗಿಂದ ತರಿಸೀನಿ, ನೆಕ್ಸ್ಟ್ ಟೈಮ್ ಮನೆಯಾಗೆ ಮಾಡ್ಕೋತೀನಿ. ನೋಡ್ರಿ ಈಗ ಅದು 2 ಲೈನ್ ಮಾಡಿ ಹಾಕಿದೆ, ಯಾಕಂದ್ರೆ ಗಣಪತಿ ಮೂರ್ತಿ ಸಣ್ಣದೈತಲ್ಲ ನಮ್ಮದು, ಹಾಗಾಗಿ 2 ಲೈನ್ ಮಾಡಿದೆ. ನೆಕ್ಸ್ಟ್ ನೋಡ್ರಿ ಈಗ ಕರ್ಕಿ ಎರ್ಸಾಕತ್ತೀನಿ. ಕರ್ಕಿ ನಿನ್ನೆ ಆ್ಯಕ್ಚುಲಿ ರಾತ್ರಿ ಅದನ್ನೆಲ್ಲ ಕಟ್ಟಿ ಕರೆಕ್ಟಾಗಿ ಫ್ರಿಜ್ ಒಳಗೆ ಇಟ್ಟಿದ್ದೆ, ಕವರ್ನೇ ಹಾಕಿ. ಒಂದು ಕಡೆ 11 ಒಂದು ಕಡೆ 10. ಸೊ ನಾ 11 ಹೆಂಗೆ ಗೊತ್ತಾಗ್ಬೇಕಂದ್ರೆ ದಾರ ಏನೈತಲ್ಲ ಸ್ವಲ್ಪ ಜಾಸ್ತಿ ಸುತ್ಕೊಂಡಿದ್ದೀವಿ ರೀ, ಸ್ವಲ್ಪ ದಪ್ಪ. ಹಂಗಾದ್ರೆ 11 ಅಂತೇಳಿ ಗೊತ್ತಾಗ್ತದೆ ಅಂಥೇಳಿ ನಾನು ಜಾಸ್ತಿ ಸುತ್ಕೊಂಡಿದ್ವಿ. ಬಲಕ್ಕೆ 11 ಇಟ್ಟೆ, ಆಮೇಲೆ ಎಡಕ್ಕೆ 10 ಇಟ್ಟೆ ನೋಡ್ರಿ. ಸೊ ಈಗ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡೀನಿ ನೋಡ್ರಿ. ಮತ್ತು ಮೊಬೈಲ್ ಒಳಗೆ ನಾನು ಇಮೇಜ್ ನೋಡಿ ಗಣಪತಿ ರಂಗೋಲಿ ತೆಗಿಬೇಕಿತ್ತು, ಹಾಗಾಗಿ ರಂಗೋಲಿ ತೆಗೆದು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳಕ್ಕಾಗಲಿಲ್ಲ. ಸೊ ನೋಡ್ರಿ ಎಷ್ಟು ಮಸ್ತ್ ಕಾಣಕತ್ತಾನ ಗಣಪ. ರಂಗೋಲಿ ನೋಡ್ರಿ ಎಷ್ಟು ಚಂದ ಕಾಣಕತ್ತೈತಿ ಅಂಥೇಳಿ. ನನಗಂತರೂ ಇವತ್ತಿನ ರಂಗೋಲಿ ಭಾಳ ಇಷ್ಟ ಆಯಿತು. ಕಲರ್ ಕಾಂಬಿನೇಷನ್ ಕಾಮನಾಗಿ ಹಾಕಿದೆ. ನಾನು ಆ ಇಮೇಜೇ ನೋಡಿದ್ದೆಲ್ಲ, ಅದ್ರೊಳಗೆ ಕಲರ್ ಇದ್ದಿದ್ದಿಲ್ಲ, ಬಟ್ ನಾ ಹಾಕಿದೆ. ಎಷ್ಟು ಚೆಂದಾಗಿತ್ತು ನೋಡ್ರಿ ಕಲರ್ ಕಾಂಬಿನೇಷನ್ ಎಲ್ಲ. ಸೊ ಅದ್ರ ಜೊತೆಗೇನೆ ಈಗ ನಮ್ಮ ಮನೆಯೊಳಗೆ ಇನ್ನೊಂದು ಗಣಪತಿ ಐತಿ. ನೀವು ಆಲ್ರೆಡಿ ಇದನ್ನು ಸಾಕಷ್ಟು ಪೂಜೆ ಒಳಗೆ ನೋಡಿರ್ತೀರಿ. ಲಕ್ಷ್ಮೀ ಪೂಜೆ ಒಳಗದು ಇಟ್ಟಿರ್ತೀನಿ ಅದನ್ನು. ಸೊ ಅದನ್ನು ಇಡಾಕತ್ತೀನಿ ಇವಾಗ. ಗಣಪತಿ ಹಬ್ಬ ಐತಲ್ಲ ಇವತ್ತು, ಹೆಂಗಾರು ಆ ಗಣೇಶನನ್ನು ಇಡಾಕತ್ತೀನಿ, ಇಟ್ಟು ಪೂಜೆ ಮಾಡತ್ತೀನಿ. ಆ್ಯಂಡ್ ಇದು ನೋಡ್ರಿ ಹಾರ ಮಾಡಿ ನಾನು ನಿನ್ನೆ ಮನೆ ಒಳಗೆ ರಾತ್ರಿ ಹೂವುಗಳು ಆಮೇಲೆ ಕರ್ಕಿ ಎಲ್ಲವನ್ನು ಹಾಕಿ ನಾನು ಈ ಥರ ಒಂದು ಹಾರ ಮಾಡೀನಿ. ಸೊ ನಾಳೆ ಒಂದು ಮಾಡ್ಕೋಬೇಕು ನೋಡ್ರಿ. ನಾಳೆ ಎಲ್ಲ ಇವತ್ತೇ, ಆ್ಯಕ್ಚುಲಿ ನಾಳೆ ನಾತೀನಿ ನಾನು. ಸೊ ಇವತ್ತು ಇನ್ನೊಂದು ಹಾರ ಮಾಡ್ಕೋಬೇಕು. ಆಮೇಲೆ ಪೂಜೆ ಎಲ್ಲ ಮುಗಿದ ಕೂಡಲೇ ನಮ್ಮ ಮನೆಗೆ ಆ ಕಡೆ ಗಣಪತಿ ಇಡಕ್ಕೆ ಹೋಗ್ತೀವಲ್ಲ, ಸೊ ಅಲ್ಲಿ ಒಂದು ಮಾಡ್ಕೊಳ್ಳೋದೈತಿ. ಈಗ ಬರೀ ರಾತ್ರಿ ಇದು ಒಂದೇ ಮಾಡಿಟ್ಟೀನಿ, ಹೂವು ಮತ್ತು ಕರ್ಕಿ ಅದು ಹಾಕಿ. ಈಗ ಈ ಮೂರ್ತಿಗೂ ನಾನು ಹಾಕಿ ಈ ದೇವರಿಗೂ ಗಣಪತಿಗೂ ಪೂಜೆ ಮಾಡ್ಬೇಕಂತೇಳಿ ಮಾಡ್ಕೊಳಕತ್ತೀನಿ. ಆ್ಯಂಡ್ ಅದಾಗ ನಾನು ನೋಡ್ರಿ ಈಗ ಹೂವು ಎರ್ಸಾಕತ್ತೀನಿ. ಈ ಕಡೆ ಗಣಪತಿಗೆ ಎರ್ಸಿದೆ, ಆಮೇಲೆ ಈ ಕಡೆ 21 ದಿನದ ಗಣಪತಿ ಪೂಜೆ ಏನು ಮಾಡ್ತೀವಲ್ಲ ಆ ದೇವರಿಗೂ ಗಣಪಗೆ ಎರ್ಸಾಕತ್ತೀನಿ. ಗುಲಾಬಿ ಹೂವು ನಾ ವರ್ಷ ಗುಲಾಬಿ ಹೂವನೇ ಎರಿಸ್ತೀನಿ ನೋಡ್ರಿ ಒಂದೇ, ಯಾಕಂದ್ರೆ ದಾಸವಾಳ ಹೂವು ಎಲ್ಲಿ ಸಿಗಂಗಿಲ್ಲ. ಈಗ 21 ಅಂತೂ ಎಲ್ಲಿ ಸಿಗಂಗಿಲ್ಲ. ಆಮೇಲೆ ನಮ್ಮ ಮನೆ ಕಡೆ ಗಿಡನೂ ಇಲ್ಲರಿ, ಹಾಗಾಗಿ ನಾನು ಒಂದು ಗುಲಾಬಿ ಹೂವನೇ ಎರಿಸ್ತೀನಿ. 21 ಎರ್ಸಿದ್ವಿ ಅಂದ್ರೆ ಫುಲ್ ಬುಟ್ಟಿ ಫುಲ್ ಆಗಿಬಿಡ್ತದ್ರಿ, ಹಾಗಾಗಿ ಒಂದೇ ಎರ್ಸೋದು ಚಲೋ. ಒಂದೇ ಎರ್ಸೋದು ನಡೀತದ್ರಿ. ಒಟ್ಟು ಗಣಪಗೆ ಕೆಂಪು ಕಲರ್ ಹೂವು ಅಂದ್ರೆ ಭಾಳ ಇಷ್ಟ. ಸೊ ಗುಲಾಬಿ ಎರ್ಸಾತೀನಿ ನಾನು. ಅದಾಗ ನಾನು ನೋಡ್ರಿ ಇಲ್ಲಿ ಅಕ್ಕಿ ಎಣಿಸ್ಕೊಂಡು ಇಟ್ಕೊಂಡೆ ನಾ ಬಟ್ಟಲೊಳಗೆ. ಆಮೇಲೆ ಎಲ್ಲ ದೀಪ ಅದು ಹಚ್ಚಿದ ಮೇಲೆ ಅಕ್ಷತೆ ಹಾಕಬೇಕಲ್ಲ, ಹಾಗಾಗಿ ಕರೆಕ್ಟಾಗಿ 21 ಅಕ್ಕಿನ ನಾನು ಎಣಿಸ್ಕೊಂಡು ಈಗ ಬಟ್ಟಲ ಒಳಗೆ ಹಾಕಿಟ್ಕೊಂಡೆ. ನಿಮಗೇನಾದರೂ ಸಾಧ್ಯವಾದ್ರೆ ನೀವು ರಾತ್ರಿ ಹಿಂದಿನ ದಿನಾನೇ ಈ ಥರ ಎಣಿಸ್ಕೊಂಡು 21 ಎಲ್ಲ ಎಣಿಸ್ಕೊಂಡು ಒಂದು ಚೀಟಿ ಕಟ್ಕೊಂಡು ಇಟ್ಕೊಂಡ್ಬಿಡ್ರಿ, ಅಂದ್ರೆ ಈಸಿ ಆಗ್ತದೆ ನೀವು ಮರುದಿವ್ಸ. ಈಗ ಈ ಕಡೆ ಕಲ್ಲು ಸಕ್ರೆ ನೋಡ್ರಿ, ಕಲ್ಲು ಸಕ್ರೆ ಇದು ಡೈಮಂಡ್ ಸಕ್ರೆ ಅಂತಾರತ್ ನೋಡ್ರಿ. ನನಗೂ ನಿನ್ನೆ ಗೊತ್ತಾಗೈತಿ ಡೈಮಂಡ್ ಸಕ್ರೆ ಅಂತಾರತ್ತಿದ್ದು, ಚೌಕ್ ಇರ್ತಾವೆ ನೋಡ್ರಿ ಅವು. ಸೊ ಅದನ್ನು ತೊಗೊಂಬರ್ತೀನಿ ನಾನು. ಅದನ್ನು ತಂದೀನಿ. ಅದನ್ನು ಕರೆಕ್ಟಾಗಿ 21 ಎಣಿಸ್ಕೊಂಡು ಇಟ್ಕೊಳಕತ್ತೀನಿ. ಆಮೇಲೆ ಲಾಸ್ಟಿಗೆ ನೈವೇದ್ಯ ಮಾಡ್ಬೇಕಲ್ಲ, ಹಾಗಾಗಿ ಎಣಿಸ್ಕೊಂಡು ಇಟ್ಕೊಳತ್ತೀನಿ. ಆ್ಯಕ್ಚುಲಿ ಫಸ್ಟ್ನೇ ದಿನ ಪೂಜಾ ಲೇಟೇ ನೋಡ್ರಿ, ಎಲ್ಲ ಸುಧಾರಿಸ್ಕೋಬೇಕಲ್ರಿ ಎಲ್ಲನೂ. ಫಸ್ಟ್ ದಿನ ಮಾಡೋರು ಇರ್ತೀವಿ, ಹಾಗಾಗಿ ಎಲ್ಲ ಸ್ಟಾರ್ಟಿಂಗಿಂದನೇ ಮಾಡಬೇಕು. ಆಮೇಲೆ ನೆಕ್ಸ್ಟ್ ಡೇ ಅಂದ್ರೆ ಏನು ನಡೀತದ್ರಿ, ಅವೆಲ್ಲ ಒಣಗಿದ್ದೆಲ್ಲ ತೆಗೀದು, ಅಂದ್ರೆ ಗೆಜ್ಜೆ ವಸ್ತ್ರ ಕರ್ಕಿ ಎಲ್ಲ ತೆಗಿಯೋದು, ಆಮೇಲೆ ಹೊಸದು ಹಾಕೋದು ಅಷ್ಟೇ ಇರ್ತದೆ. ಬಟ್ ಫಸ್ಟ್ ದಿನ ಸ್ವಲ್ಪ ಕೈ ಹಿಡಿತದೆ, ಸ್ವಲ್ಪ ಹೊತ್ತು ಟೈಮ್ ತೊಗೋತದೆ. ಆದರೂ ನೋಡ್ರಿ 7:30 8 ಗಂಟೆ ತನಕ ನಾವು ಪೂಜೆ ಮುಗಿಸ್ಬಿಡ್ಬೇಕು. ಯಾಕಂದ್ರೆ ಸೂರ್ಯ
ಬರೋಕ್ಕಿಂತ ಮುಂಚೆನೇ ನಾವು ಈ ಒಂದು ಪೂಜಾನ ಮಾಡಬೇಕಾಗ್ತದೆ. ಈಗ ಗಣಪತಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದಾಯಿತು. ಈಗ ನೋಡ್ರಿ ಬರೀ ದೀಪ ಹಚ್ಚಿ ಅಕ್ಷತೆ ಅದು ಹಾಕಿ ಆರತಿ ಬೆಳಗಿ ಆಮೇಲೆ ಕಲ್ಸಕ್ಕೆ ಎಡಿ ಹಿಡಿದು ಗುಡಿಗೆ ಹೋಗ್ಬಾರ್ದು ಅಷ್ಟೇ ಐತಿ. ಈಗ ಬರ್ರಿ ಈಗ ದೀಪ ಹಚ್ಚಿ ಪೂಜೆ ಮಾಡೋಣಂತ. ಸೊ ಇಷ್ಟು ಮಾಡಿದ್ವಿ ಅಂದ್ರೆ ನಮ್ಮ ಗಣಪತಿ ಪೂಜೆ ಮುಗೀತದ ನೋಡ್ರಿ. ಈಗೇನು ಮಾಡಿಲ್ಲ, ಎಲ್ಲ ರೆಡಿ ಮಾಡಿ ಇಟ್ಟೀನಿ. ಆ್ಯಂಡ್ ಈಗ ದೀಪ ಹಚ್ಚಿ ಉದ್ದಿನ ಕಡ್ಡಿ ಅದು ಬೆಳಗಿ ಆರತಿ ಮಾಡಿ ಅಕ್ಷತೆ ಹಾಕಿ ಆಮೇಲೆ ನೆಕ್ಸ್ಟ್ ಅದು ಕಲ್ಲು ಸಕ್ಕರೆ ಎಡಿ ಹಿಡಿದು ಬಿಡೋದು ನೋಡ್ರಿ. ಕಲ್ಲು ಸಕ್ಕರೆ ಎಡಿ ಹಿಡಿದು ನಾವು ಗುಡಿಗೆ ಹೋಗಿ ಬರ್ಬೇಕು, ಹನುಮಂದಿರ ಗುಡಿಗೆ ಮಾತಾಡ್ಲಾರ್ದ. ಅದಕ್ಕೆ ಈಗ ನಾನು ವ್ಲಾಗ್ ಒಳಗೆ ಏನೂ ಮಾತಾಡಿಲ್ಲ, ಯಾಕಂದ್ರೆ ಮೌನ ವ್ರತದಿಂದನೇ ಈ ಒಂದು ಪೂಜೆನ ಮಾಡಬೇಕಾಗ್ತದೆ. ಒಮ್ಮೆ ಗುಡಿಗೆ ಹೋಗಿ ಬಂದ ಕೂಡಲೇ ಅದೇನು ದೇವ್ರ ಮುಂದೆ ಕಲ್ಲು ಸಕ್ಕರೆ ಇಟ್ಟಿರ್ತೀವಲ್ಲ ಅದನ್ನು ತಿಂದು ನೀರು ಕುಡಿದು ಸ್ವಲ್ಪ ಹೊತ್ತು ಕೂತು ಆಮೇಲೆ ನಾವು ಮಾತಾಡೋಕ್ಕೆ ಶುರು ಮಾಡಬೇಕಾಗ್ತದೆ. ಮತ್ತು ಆರತಿ ಮಾಡುವಾಗ ನಿಮ್ಗೆ ಏನಾದರೂ ಗಣಪತಿ ಹಾಡ ಗೊತ್ತಿತ್ತಂದ್ರೆ ಹಾಡ ಹಾಡ್ರಿ. ಎಲ್ರಿಗೂ ಗೊತ್ತಿರ್ತದೆ ಆಲ್ಮೋಸ್ಟ್ ಸುಖಕರ್ತ ದುಃಖಹರತ ಅಂಥೇಳಿ. ನಾನು ಅದನ್ನೇ ಹಾಡ್ತೀನಿ. ಮತ್ತು ಆಮೇಲೆ ಏಕದಂತ ಅದೊಂದು ಐತಿ. ಸೊ ನೀವು ನಿಮ್ಗೆ ಯಾವ್ದು ಬರ್ತದಲ್ಲ, ಗಜಮುಖನೇ ಗಣಪತಿ ಈ ರೀತಿ ಒಟ್ಟು ಹಾಡ ಹಾಡ್ರಿ. ಒಂದರೆ ಅಥವಾ ಎರಡು ಹಾಡಿದ್ರೆ ಚಲೋನೇ. ಆಮೇಲೆ ಲಾಸ್ಟಲ್ಲಿ ನೋಡ್ರಿ ಮಂತ್ರ ಹೇಳ್ರಿ, ಓಂ ಗಣ್ ಗಣಪತಿಯೇ ನಮಃ, ಓಂ ಗಣ್ ಗಣಪತಿಯೇ ನಮಃ ಅಂಥೇಳಿ 21 ಸಲ ನೀವು ದಿನಾಲೂ ಅನ್ರಿ ಈ ಪೂಜೆ ಎಲ್ಲ ಮುಗಿದ ಕೂಡಲೇ. ಸೊ ಇಷ್ಟೆಲ್ಲ ಮಾಡಬೇಕಾಗ್ತದೆ. ಇವಾಗ ಪೂಜೆ ಆದ ಕೂಡಲೇ ನೆಕ್ಸ್ಟ್ ನೋಡ್ರಿ, ಈಗ ಅವೇನು ಅಕ್ಕಿ ಕಾಳು ನಾನು ಎಣಿಸ್ಕೊಂಡು ಇಟ್ಕೊಂಡಿಲ್ಲ 21 ಅಕ್ಕಿ ಕಾಳು, ಅದನ್ನು ಗಣಪತಿ ಮೇಲೆ ಹಾಕಾಕತ್ತೀನಿ ಅಕ್ಷತೆ. ಸೊ ನೀವು ಕರೆಕ್ಟಾಗಿ ಎಣಿಸ್ಕೊಂಡು ಹಾಕಬೇಕಾಗ್ತದೆ ಪ್ರತಿಯೊಂದು 21 ಸ್ವಲ್ಪನೂ ಮುಕ್ಕಾಗಿರ್ಬಾರ್ದು ನೋಡ್ರಿ, ಮುರಿದಿರಬಾರ್ದು. ಆಮೇಲೆ ಈಗ ನೆಕ್ಸ್ಟ್ ಕಲ್ಸಕ್ರಿ ನೋಡ್ರಿ, ಕೊನೆಯದಾಗಿ ಕಲ್ಸಕ್ರಿ ಎಡಿ ಹಿಡಿಯಾಕತ್ತೀನಿ ನಾನು. ಇವನು ಅಷ್ಟೇ 21 ಸ್ವಲ್ಪ ನೀರು ತೊಗೊಂಡು ಅದನ್ನು ಎಡಿ ಹಿಡಿಬೇಕಾಗ್ತದೆ. ಈ ಎಡಿ ಹಿಡಿದು ಅದನ್ನು ಮುಂದಿಟ್ಟು ನಾವು ಆಂಜನೇಯನ ಗುಡಿಗೆ ಹೋಗ್ಬೇಕ್ರಿ. ಆರತಿ ಮಾಡಿ ಆಂಜನೇಯನ ಗುಡಿಗೆ ಹೋಗಿ ಬಂದ ಕೂಡಲೇ ನಾವು ಅದನ್ನು ಪ್ರಸಾದ ಏನಿಟ್ಟಿರ್ತೀವಲ್ಲ ಅದನ್ನು ತಿನ್ನಬೇಕು. ಮತ್ತು ಸಾಯಂಕಾಲ ಮೋದಕ ಮಾಡ್ಬೇಕು ನೋಡ್ರಿ. ಸಾಯಂಕಾಲದ ವಿಡಿಯೋ ಕ್ಲಿಪ್ಪಿಂಗ್ ಹಾಕಿರ್ತೀನಿ ನಾನು, ಮೋದಕ ಎಡಿಯೋದು ಹಿಡಿದಿದ್ದು. ಈಗ ನೋಡ್ರಿ ಆರತಿ ಮಾಡತ್ತೀನಿ ಲಾಸ್ಟ್ ಒಳಗೆ. ಸೊ ಇಷ್ಟು ಮಾಡಿದ್ರೆ ಗಣಪತಿ ವ್ರತ ಮೊದಲನೇ ದಿನದ್ದು ಮುಗೀತದ. ಓಕೆ ಫ್ರೆಂಡ್ಸ್, ನೋಡ್ರಿ ಪೂಜೆ ಎಲ್ಲ ಮುಗೀತು. ಮುಗಿದ ಕೂಡಲೇ ನಾನು ಗುಡಿಗೆ ಹೋಗಿ ಬಂದೆ. ಹೋಗಿ ಬರೋಣ ನೋಡ್ರಿ. ಇದು 7 ಎಳೆ ದಾರ ನಾವು ಕೊಳ್ಳ ಹಾಕೋಬೇಕಂತ ಹೇಳಿದ್ವಿ. ಸೊ ಅದನ್ನು ಈಗ ನಾ ತೋರ್ಸಾಕತ್ತೀನಿ ನಿಮ್ಗೆ. ಈ ರೀತಿಯಾಗಿ 7 ಗಂಟನ್ನ ಹಾಕೊಂಡು ನಾವು 7 ಎಳೆ ದಾರನ ಕೊಳ್ಳ ಹಾಕೋಬೇಕು. ಹೋಗಿ ಬರೋಣ. ಓಕೆ ಫ್ರೆಂಡ್ಸ್, ನೋಡ್ರಿ ಪೂಜೆ ಎಲ್ಲ ಮುಗೀತು. ಸೊ ಪೂಜೆದ ವಿಡಿಯೋ ಎಲ್ಲ ಶೇರ್ ಮಾಡ್ಕೊಂಡಿನಿ. ನಿನ್ನೆ ಆಲ್ರೆಡಿ ಇದ್ರ ಬಗ್ಗೆ ಎಲ್ಲನೂ ಡಿಟೇಲಾಗಿ ವಿಡಿಯೋ ಮಾಡಿ ಹಾಕೀನಿ ನಾನು. ಬಟ್ ಇವತ್ತು ನಾ ಯಾವ ರೀತಿ ಪೂಜೆ ಮಾಡ್ತೀನಿಲ್ಲ ಅದು ಡೈರೆಕ್ಟಾಗಿ ತೋರಿಸಿದೆ, ಯಾಕಂದ್ರೆ ನಿನ್ನೆ ತೋರ್ಸೋಕೆ ಬರೋಂಗಿಲ್ಲ.
ಸೊ ಬರೀ ಜಸ್ಟ್ ಮಾತಾಡೀನಿ. ಹಾಗಾಗಿ ಇವತ್ತು ಹೆಂಗೂ ಪೂಜೆ ಮಾಡತ್ತಿದ್ದೆಲ್ಲ, ಹಾಗಾಗಿ ಸ್ಟ್ಯಾಂಡ್ ಹಾಕಿ ಮೊಬೈಲ್ ಇಟ್ಬಿಟ್ಟು ನನ್ನ ಪಾಡಿಗೆ ನಾ ಪೂಜೆ ಮಾಡಿದೆ. ಸೊ ಗಣಪತಿ ಪೂಜೆ ಮುಗೀತು, ಜಗಲಿ ಪೂಜೆನೂ ಮುಗೀತು. ಮುಗಿಸಿ ಆಂಜನೇಯನ ಗುಡಿಗೆ ಹೋಗಿ ಬಂದೆ ನೋಡ್ರಿ. ಇಲ್ಲಿ ಸ್ವಲ್ಪ ದೂರ ಆಗ್ತೈತ್ರಿ, ನಮ್ಮ ಮನೆಯಿಂದ ದೂರ ಆಗ್ತದೆ, ಆದರೂ ಹೋಗೇಬೇಕು. ಸೊ ಹೋಗಿ ಬಂದೆ, ಗುಡಿಗೆ ಹೋಗಿ ನಮಸ್ಕಾರ ಮಾಡಿ ಬಂದು ಒಂದು 5 ನಿಮಿಷ ಕುಂತು ಅದು ಗಣಪತಿ ಮುಂದೇನೆ ನೈವೇದ್ಯ ತೋರಿಸಿರ್ತೀವಲ್ಲ ಕಲ್ಸಕ್ರಿ, ಸೊ ಅದನ್ನು ತಿಂದು ನೀರು ಕುಡ್ದೆ ನೋಡ್ರಿ. ಈಗ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಚಹಾ ಮಾಡ್ಕೊಂಡು ಕುಡಿತೀನಿ. ಇಲ್ಲಿ ಹಾಲು ಕಾಯ್ಸಕ್ಕೆ ಇಟ್ಟಿರಿ. ಇಷ್ಟೊತ್ತನ ಮೌನ ವ್ರತದಾಗಿದ್ದೆ, ಎಲ್ಲ ಪೂಜೆ ಮುಗಿದ ಕೂಡಲೇ ಈಗ ಮಾತಾಡತ್ತೀನಿ, ಹಾಗಾಗಿ ವಿಡಿಯೋ ಮಾಡತ್ತೀನಿ. ಸೊ ಬೆಳಗ್ಗೆ ಜಲ್ದಿನೇ ಎದ್ದು, ಎಷ್ಟು ಜಲ್ದಿ ಎದ್ರೂ ಕೆಲಸ ಜಲ್ದಿ ಆಗಲ್ಲ ನೋಡ್ರಿ, ಯಾಕಂದರೆ ಇವತ್ತು ಫಸ್ಟ್ ಡೇ ಬೇರೆ ಐತಿ. ಸೊ ಹಂಗಾಗಿ ಎಲ್ಲ ದೇವರೆಲ್ಲ ತೊಳ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡು ಮಾಡ್ಬೇಕಾದ್ರೆ ಲೇಟ್ ಆಗೋದೇ ನಿನ್ನೆ ಒಂದು ಸ್ವಲ್ಪ ಎಲ್ಲ ಕರಕಿದೆಲ್ಲ ನಾನು ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೆ, ಅದು ಸ್ವಲ್ಪ ಈಸಿ ಆಯ್ತು ನನಗೆ. ಈ ಎಲ್ಲ ಬೆಳಗಿನ ಕೆಲಸ ಎಲ್ಲ ಮುಗೀತು ನೋಡ್ರಿ. ಈಗ ಇವತ್ತಂತರೂ ನಾಷ್ಟ ಇಲ್ಲ, ಊಟ ಇಲ್ಲ ನಂದು. ರಾತ್ರಿ ಒಮ್ಮೆ ನನ್ನ ಮಗ ಹೇಳ್ತಾನೆ ಅಂತೇಳಿ ಫುಲ್ ನಾ ಗಾಬರಿಯಾಗಿದ್ದೆ. ಎಲ್ಲಿ ಪೂಜಾ ಅರ್ಧಂಬರ್ಧ ಬಿಟ್ಟು ಮತ್ತು ಅವನಿಗೆ ಹೋಗಿ ಮನಗುಸೋದಾಗ್ತೈತೇನಂತ. ಬಟ್ ನನ್ನ ಲಕ್ ನೋಡ್ರಿ, ನನ್ನ ಪುಣ್ಯ ಅಂತ ಹೇಳ್ಬೋದು, ಅವ ಎದ್ದಿಲ್ಲ, ಇನ್ನವರೆಗೂ ಎದ್ದಿಲ್ಲ. ಸೊ ಇನ್ಮ್ಯಾಗ ಎದ್ರು ನಡೀತದೆ, ನಂದೇನಿಲ್ಲ. ಯಾಕಂದರೆ ನಾನು ಮಾತಾಡೋಂಗಿಲ್ಲ ಒಂದು ಪೂಜೆ ಆಗೋವರೆಗೂ. ಅವ ಎದ್ರೆ ಹೆಂಗೆ ಮಾಡೋದಪ್ಪ ಅಂಥೇಳಿ ಅನ್ನತ್ತಿದ್ದೆ, ಬಟ್ ಹೇಳಿಲ್ಲ. ನನ್ನ ಪೂಜೆ ಮುಗೀತು ನೋಡ್ರಿ. ಈಗ ಹಾಲು ಕಾಯ್ಸಕ್ಕೆ ಇಡ್ತೀನಿ. ಹಾಲು ಕಾಯ್ದಿಂದ ಆಮೇಲೆ ಸ್ವಲ್ಪ ಚಹಾ ಮಾಡ್ಕೊಂಡು ಕುಡಿತೀನಿ ನೋಡ್ರಿ. ಆಲ್ರೆಡಿ ಬೆಳಕಾಗೈತಿ, ಟೈಮ್ 7 ಗಂಟೆ ಆಗೈತಿ. ಸೊ ನಾ 7 ಗಂಟೆ ಅನ್ನೋ ತನಕ ಪೂಜೆ ಮುಗಿಸ್ಬಿಟ್ಟೆ ನೋಡ್ರಿ. ಇಲ್ಲಿ ನಮ್ಮದು ಇಲ್ಲೇ ಜಾಸ್ತಿ ಟೈಮ್ ತೊಗೊತದ್ರಿ ನಂಗೆ, ಯಾಕಂದ್ರೆ ಫುಲ್ ಮೆಟ್ಲ ಎಲ್ಲ ಕಸ ಹೊಡ್ಕೋಬೇಕು, ಹಿಂದ್ಗಡೆ ಮುಂದ್ಗಡೆ ಕಸ ಹೊಡೆದು ರಂಗೋಲಿ ಹಾಕ್ಬೇಕಲ್ಲ, ಹಂಗಾಗಿ ಇಲ್ಲೇ ಭಾಳ ಟೈಮ್ ತೊಗೊತದ ನನಗೆ. ಇನ್ನೂ ಮಲ್ಕೊಂಡಾರ್ರಿ ಅವರು ಸೌಂಡ್ ಕೇಳಬಾರ್ದತ್ತೇಳಿ ಬಾಕ್ಲೆ ಹಾಕ್ಬಿಟ್ಟೀನಿ ನೋಡ್ರಿ. ಫೈನಲಿ ನಮ್ಮ ಮನೆಯ ಗಣಪತಿ ಪೂಜೆನ ಈ ರೀತಿಯಾಗಿ ಮಾಡೀನಿ ನಾನು. ಈಗ ಒಮ್ಮೆ ಆಮೇಲೆ ಸಿಗ್ತೀನಿ ಅಂತ ವಿಡಿಯೋ ಕಂಟಿನ್ಯೂ ಮಾಡೋದಾದ್ರೆ. ಫ್ರೆಂಡ್ಸ್ ನೋಡ್ರಿ, ಇಲ್ಲಿ ಹೆಂಗೂ ಟೈಮ್ ಇತ್ತು, ಪೂಜೆ ಎಲ್ಲ ಮುಗಿದ ಕೂಡಲೇ ಕುಂತಿದ್ದೆ. ಇಲ್ಲಿ ಹಾರ ಮಾಡೀನಿ ನೋಡ್ರಿ ಗಣಪತಿಗೆ, ನಮ್ಮ ಮನೆ ಗಣಪತಿಗೆ. ಇವತ್ತು ಗಣಪತಿ ತರೋದೈತಿ. ನಮ್ಮ ಅಲ್ಲಿ ಸ್ವಂತ ಮನೆ ಏನೈತಲ್ಲ, ನಮ್ಮ ಅತ್ತಿ ಮಾವ ಅದಾರಲ್ಲ, ಅಲ್ಲಿ ಹೋಗೋದೈತಿ. ಸದ ಗಣಪತಿ ತೊಗೊಂಬರೋದೈತಿ. 7 ದಿವ್ಸದ ಗಣಪತಿ ರೀ ನಮ್ಮ ಮನ್ಯಾಗ, ಹಾಗಾಗಿ ಹೋಗುವಾಗ ಹಾರ ಮಾಡ್ಕೊಂಡು ಹೋಗ್ಬೇಕಂತೆ. ಹೋದ ವರ್ಷನೂ ಮಾಡ್ಕೊಂಡಿದ್ದೆ, ಸೊ ಈ ವರ್ಷನೂ ಮಾಡ್ಕೊಂಡಿನಿ ನೋಡ್ರಿ ಹಾರ. ಕರ್ಕಿ ಹೂವು ಎಲ್ಲ ಹಾಕಿ. ಇಲ್ಲಿ ನಮ್ಮ ಸಾಹೇಬ್ರೂ ಎದ್ದಾರೀಗ, ಮಮ್ಮ ಮಾಡತ್ತಾನ್ರಿ, ಊಟ ಮಾಡತ್ತಾನ. ಹಾಗೆ ಊಟ ಮಾಡಿಸ್ಕೋತನ ಈ ಹಾರ ಮಾಡಿದೆ. ಈಗ ಜಳಕ ಮಾಡಿಸ್ತಾರ್ರಿ ಅವ್ರ ಪಪ್ಪ, ಇಬ್ಬರು ಜಳಕ ಮಾಡ್ತಾರೆ. ಈಗ ಮಾಡಿ ರೆಡಿಯಾಗಿ ಆ ಕಡೆ ಹೋಗೋದೈತಿ. ಹೌದಿಲ್ಲಪ್ಪ? ಎಲ್ಲಿ ಹೋಗೋದೈತಿ? ಹಾಂ ಓಕೆ ಫ್ರೆಂಡ್ಸ್ ನೋಡ್ರಿ, ಇವಾಗ ಒಮ್ಮೆ ರೆಡಿಯಾಗಾನ ವಿಡಿಯೋ ಕಂಟಿನ್ಯೂ ಮಾಡತ್ತೀನಿ. ಈಗ ಸೀರೆ ಉಟ್ಕೊಂಡು ನೋಡ್ರಿ. ಸೊ ಸೀರೆ ಉಟ್ಕೊಂಡು ಅವನು ರೆಡಿ ಆಗ್ಯಾನ. ರೆಡಿ ಮಾಡಿ ಈಗ ನಮ್ಮ ಮನೆ ಹೊಟ್ಟೆ ನೋಡ್ರಿ, ಆ ಕಡೆ ಗಣಪತಿ ಕುಡಿಸೋದೈತಿ. ಸೊ ಹೊಂಟೀವಿ ನೋಡ್ರಿ. ಇದು ವ್ರತ ಮುಗಿಯೋವರೆಗೂ ಈ ಥರ ದಾರನೇ ಹಾಕೋಬೇಕು ನಾವು. ಹಾಕ್ಕೊಂಡು ನಾನು. ಸೊ ನೋಡ್ರಿ ಹೆಂಗೆ ಕಾಣ್ಸಕತ್ತೈತಿ ಅಂತೇಳಿ ಸೀರೆ ಕಮೆಂಟ್ ಮಾಡಿರಿ. ಇಲ್ಲಿ ನೋಡ್ರಿ ನಮ್ಮ ಹೀರೋ ಹೆಂಗೆ ಕಾಣತ್ತ. ಎದ್ದು ನಿಂದ್ರು, ನಿನ್ನ ಡ್ರೆಸ್ ತೋರಿಸು. ಎದ್ದು ನಿಂದ್ರಪ್ಪು, ಎದ್ದು ನಿಂದ್ರು. ಹಾಂ 2 3 ಎತ್ತು. ಹಾಂ ಡ್ರೆಸ್ ಎದ್ದು ನಿಂದ್ರು. ಹಾಂ ಡ್ರೆಸ್ ಯಾರು ಹಾಕ್ಯಾರ? ಹಾಂ ಅವನು ಮಸ್ತಾಗ ಟ್ರೆಡಿಷ್ನಲ್ ಆಗಿ ರೆಡಿ ಆಗ್ಯಾನ. ಸೊ ಈಗ ನೋಡ್ರಿ ಅಲ್ಲಿ ಹೋಗ್ತೀವತ್ತ. ಈಗ ಸ್ವಲ್ಪ ಚಹಾ ಕುಡಿತೀವಿ ರೀ. ಚಹಾ ಕುಡ್ದು ಹೋಗ್ತೀವಿ. ನಮ್ಮ ಮನೆಯವರು ನಾಷ್ಟ ಮಾಡಲ್ಲ ಗಣಪತಿ ಕುಡ್ಸೋವರೆಗೂ ವರ್ಷ. ಸೊ ಬರೀ ಚಹಾ ಅಷ್ಟು ಮಾಡ್ತೀನಿ, ಚಹಾ ಕುಡ್ದು ಹೋಗ್ತೀವಿ ಅಲ್ಲಿ. ಸೊ ಆಮೇಲೆ ಅಲ್ಲಿ ಹೋಗೋಣ, ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಇರ್ಲಿಕ್ಕೆ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ಬಿಡ್ತೀನಿ. ಆಲ್ರೆಡಿ ಇದೆ ಭಾಳ ಲಾಂಗ್ ವಿಡಿಯೋ ಆಗೈತಿ. ಬೆಳಗ್ಗೆಯಿಂದ ನಾನು ಯಾವ ರೀತಿಯಾಗಿ 21 ದಿನದ ಗಣಪತಿ ವ್ರತನ ಮಾಡಿದೆ ಅನ್ನೋದನ್ನು ಶೇರ್ ಮಾಡ್ಕೊಂಡಿನಿ ಈ ವಿಡಿಯೋ ಒಳಗೆ. ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ಕೊಂಡು, ಭಾಳ ಈ ವಿಡಿಯೋ ಆಲ್ರೆಡಿ ಲೆಂತಿ ಆಗೈತಿ. ಹಾಗಾಗಿ ಇದ್ರದ್ದು ನೆಕ್ಸ್ಟ್ ಮುಂದಿಂದು ಏನೆಲ್ಲ ಇತ್ತು, ನಾವು ಗಣಪತಿ ಹಬ್ಬನ ಯಾವ ರೀತಿಯಾಗಿ ಸೆಲೆಬ್ರೇಷನ್ ಮಾಡಿದ್ವಿ ನಮ್ಮ ಮನೆಯೊಳಗೆ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋ ಒಳಗೆ ಶೇರ್ ಮಾಡ್ಕೋತೀನಿ ಅಂತ. ಅದಕ್ಕಾಗಿ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ. ಹೊಸದಾಗಿ ನೋಡಾಕತ್ತವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡ್ರಿ. ಮತ್ತು ಹೆಂಗೆ ಅನ್ನಿಸ್ತು ಈ ವಿಡಿಯೋ ಅನ್ನೋದನ್ನು ಕಮೆಂಟ್ ಮಾಡಿರಿ. ಹಾಂ ಬಾಯ್. ಸಿಗ್ತೀನಿ ರೀ ಆದಷ್ಟು ಜಲ್ದಿ ಇದರ ಇನ್ನೊಂದು ನೆಕ್ಸ್ಟ್ ಹೊಸ ವಿಡಿಯೋ ಜೊತೆಲಿ ತನಕ ಕಾಯ್ತಾ ಇರಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಹಾಂ